ಸುದ್ದಿ ಸಮಯ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ವೇಂಪಲ್ಲಿ ಅಮಾನುಲ್ಲಾ, ರೀಜನಲ್ ಚೇರ್ಮನ್ ಸೌತ್ ಇಂಡಿಯಾ ನ್ಯಾಷನಲ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ. ನ್ಯಾಷನಲ್ ಇಂಡಸ್ಟ್ರೀಸ್ ರಿಸರ್ಚ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಸೌತ್ ಇಂಡಿಯಾ ರೀಜನಲ್ ಆಫೀಸ್ ಇವತ್ತು ಬ್ಯಾಂಗ್ಳೂರಲ್ಲಿ ಉದ್ಘಾಟನೆ ಆಗಿದೆ. ಆಕ್ಚುಲಿ ಇದು ಟೋಟಲ್ 5 ಸ್ಟೇಟ್ಸ್ಗೆ ಫೆಸಿಲೇಷನ್ ಸೆಂಟರ್ ಆಗಿ ವರ್ಕ್ ಮಾಡ್ತೀವಿ. ಇಲ್ಲಿಂದ ನಮ್ಮ ನ್ಯಾಷನಲ್ ಇಂಡಸ್ಟ್ರೀಸ್ ರಿಸರ್ಚ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೂಲ ಉದ್ದೇಶ ಏನಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಅನೇಕ ಸ್ಕೀಮ್ಸ್ ನ ಜನರಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾನೂ ಇದ್ದಾರೆ. ಅದರಲ್ಲಿ ಕೆಲವು ಸ್ಕೀಮ್ಸ್ ಈಗ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲಿಸ್ಟ್ಗಾಗಿರ್ಬೋದು, ಆಂಟ್ರಪ್ರಿನರ್ಸ್ಗಾಗಿರ್ಬೋದು, ಬಿಸ್ನೆಸ್ ಪೀಪಲ್ಗಾಗಿರ್ಬೋದು, ಎಲ್ರಿಗೂ ತುಂಬಾನೇ ಆಲ್ಮೋಸ್ಟ್ 137 ಯೋಜನೆಗಳನ್ನ ತಂದಿದ್ದಾರೆ. ಆದ್ರೆ ಈ ಯೋಜನೆಗಳ ಬಗ್ಗೆ ಯಾರಿಗೂ ಅವಗಾಹನೆ ಇಲ್ಲ ಯಾರಿಗೂ. ಅದು ಈಗ ನಾವು ಮಾಡೋದೇನಂದ್ರೆ, ನಾವು ಯಾರಾದ್ರೆ ಹೊಸದಾಗಿ ಆಂಟ್ರಪ್ರಿನರ್ ಆಗ್ಕೊಳ್ತಾರೋ, ಉದ್ಯಮ ಇಲ್ಲ ರನ್ನಿಂಗ್ ಇಂಡಸ್ಟ್ರಿ ಇರುತ್ತೋ ಅವ್ರಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸೋದೇ. ಸೊ ಅದರಿಂದಾಗಿ ನಾವು ಒಂದು ಕನೆಕ್ಟಿವಿಟಿ ಪಬ್ಲಿಕ್ಗೆ ಅಂಡ್ ಈ ಸ್ಕೀಮ್ಸ್ಗೆ ಕನೆಕ್ಟಿವಿಟಿಯಾಗೆ ಎಲ್ಲ ಕೆಲಸ ಮಾಡೋದಕ್ಕೆ ನಾವು ಈ NIRDC ಅನ್ನ ತಂದಿದ್ದೀವಿ. ಇನ್ನು ಮುಂದೆ ಇದೇ ರೀತಿ ರೀಜನಲ್ ಆಫೀಸಸ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಫೆಸಿಲೇಷನ್ ಯಾರಿಗೆ ಕ್ರಿಯೇಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಓಪನ್ ಮಾಡ್ತೀವಿ. ಹಾಗೂ ಇನ್ನು ಮುಂದಿನ ಬರುವ ದಿನಗಳಲ್ಲಿ ನಾವು ಒಂದು ಆಪ್ ನಂತಾನು ಇಂಟ್ರೊಡ್ಯೂಸ್ ಮಾಡೋಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದು ಬಂದ್ರೆ ಎಲ್ಲ ಸಾರ್ವಜನಿಕರು, ಎಲ್ಲ ಗೌರ್ಮೆಂಟ್ ಮಿನಿಸ್ಟ್ರೀಸ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡೋ ಸ್ಕೀಮ್ಸ್ ಆಗ್ಬೋದು, ಗೌರ್ಮೆಂಟ್ ಇಂದ ಅದಕ್ಕೆ ಸಪೋರ್ಟಿವ್ ಸ್ಕೀಮ್ಸ್ ಆಗಿರ್ಬೋದು, ಎಲ್ಲ ಸ್ಕೀಮ್ಸ್ ನ ಮಾಹಿತಿಯನ್ನು ತಿಳ್ಕೊಂಡು ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಬಳಸ್ಕೊಂಡು ಇಂಡಸ್ಟ್ರೀಸ್ ಆಗಿರ್ಬೋದು, ಬಿಸ್ನೆಸ್ ಪೀಪಲ್ ಆಗಿರ್ಬೋದು ಡೆವಲಪ್ ಆಗಬೇಕು, ಡೆವಲಪ್ ಮಾಡ್ಬೇಕು ಅನ್ನೋದೇ ಒಂದು ಉದ್ದೇಶ. ಯಾಕಂದ್ರೆ ನರೇಂದ್ರ ಮೋದಿ ಒಂದೇ ಒಂದು ಗುರಿ, ವೀಕ್ಷಿತ್ ಭಾರತ್. ಆ ವೀಕ್ಷಿತ್ ಭಾರತ್ ಎಷ್ಟು ನಮ್ಮ ಕಡೆಯಿಂದ ಸಪೋರ್ಟ್ ಆಗುತ್ತೋ ಅದನ್ನೆಲ್ಲ ಖಂಡಿತ ಮಾಡ್ತೀವಿ. ಎಲ್ರಿಗೂ ಇದರಿಂದ ಲಾಭ ಆಗುತ್ತೆ. ಥ್ಯಾಂಕ್ ಯು.